ಬಹಳ ಹಿಂದಿನ ಮಾತು. ಒಬ್ಬ ರಾಜನ ಬಳಿ ಎಲ್ಲವೂ ಇತ್ತು. ಆದ್ರೆ ಸುಖವಾಗಿರುವುದು ಹೇಗೆ ಎಂಬುದು ಅವನಿಗೆ ತಿಳಿಯುತ್ತಿರಲಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಅವನು ಯಾವಾಗಲೂ ದುಃಖಿತನಾಗಿರುತ್ತಿದ್ದನು. ತನಗೇನೋ ಕಾಯಿಲೆಯಿದೆ ಎಂದು ಅವನಿಗೆ ಅನಿಸುತ್ತಿತ್ತು. ಆದ್ರೆ ದೈಹಿಕವಾಗಿ ಅವನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದನು. ರಾಜನ ಆಜ್ಞೆಯಂತೆ ರಾಜ್ಯದ ಶ್ರೇಷ್ಠ ವೈದ್ಯರನ್ನು ಕರೆಯಿಸಲಾಯಿತು. ಆದ್ರೆ ಯಾರೂ ಅವನ ದುಃಖಕ್ಕೆ ಚಿಕಿತ್ಸೆ ನೀಡಲು ಸಾಧ್ಯವಾಗಲಿಲ್ಲ. ಕೊನೆಗೆ ಒಬ್ಬ ಬುದ್ಧಿವಂತ ವೈದ್ಯ ರಾಜನ ಸಮಸ್ಯೆಯನ್ನು ಅರ್ಥಮಾಡಿಕೊಂಡನು. ಅವನು ಒಂದು ಉಪಾಯವನ್ನು ಸೂಚಿಸಿದನು. ಮಹಾರಾಜರೇ, ನೀವು ಕೇವಲ ಒಂದು ರಾತ್ರಿ ಯಾರಾದರೂ ಒಬ್ಬ ಸುಖೀ ಮನುಷ್ಯನ ಅಂಗಿಯನ್ನು ಧರಿಸಿ ಮಲಗಿದರೆ ನಿಮ್ಮ ಕಾಯಿಲೆ ವಾಸಿಯಾಗುತ್ತದೆ. ಕೂಡಲೇ ರಾಜನು ತನ್ನ ಸೈನಿಕರಿಗೆ ರಾಜ್ಯಾದ್ಯಂತ ಹುಡುಕಾಡಿ ಒಬ್ಬ ಅತ್ಯಂತ ಸುಖೀ ಮನುಷ್ಯನನ್ನು ಪತ್ತೆಹಚ್ಚಿ ಅವನ ಅಂಗಿಯನ್ನು ತರುವಂತೆ ಆಜ್ಞಾಪಿಸಿದನು. ಆದರೆ ಇಡೀ ರಾಜ್ಯದಲ್ಲಿ ಹುಡುಕಿದರೂ ಒಬ್ಬನೇ ಒಬ್ಬ ಸುಖೀ ಮನುಷ್ಯ ಸಿಗಲಿಲ್ಲ. ಬಡವನಿಗೆ ತನ್ನ ಬಡತನದ ದುಃಖವಾದರೆ, ಶ್ರೀಮಂತನಿಗೆ ಇನ್ನೂ ಹೆಚ್ಚು ಹಣ ಬೇಕೆಂಬ ಆಸೆಯ ದುಃಖ. ಒಬ್ಬನಿಗೆ ಹೆಂಡತಿ ತೀರಿಹೋದ ಎಂಬ ಸಂಕಟವಾದರೆ, ಇನ್ನೊಬ್ಬನಿಗೆ ಹೆಂಡತಿ ಇನ್ನೂ ಬದುಕಿದ್ದಾಳೆಯೇ ಎಂಬ ದೂರು. ಯಾರಿಗೂ ಮಕ್ಕಳಿಲ್ಲ ಎಂಬ ನೋವಾದರೆ, ಮತ್ತೊಬ್ಬನಿಗೆ ತನ್ನ ಮಕ್ಕಳ ನಡತೆಯಿಂದಲೇ ದುಃಖ. ಹೀಗೆ ಪ್ರತಿಯೊಬ್ಬರೂ ಯಾವುದಾದರೊಂದು ವಿಷಯಕ್ಕೆ ಕರಗುತ್ತಿದ್ದರು. ಸೈನಿಕರು ನೀಡುತ್ತಿದ್ದ ಈ ಸುದ್ದಿಯನ್ನು ಕೇಳಿ ರಾಜನಿಗೆ ಇನ್ನಷ್ಟು ಬೇಸರವಾಯಿತು. ಹೀಗಿರುವಾಗ ಒಂದು ಹಳ್ಳಿಯ ದ್ವಾರದ ಬಳಿ ಒಬ್ಬ ಭಿಕ್ಷುಕ ಮರದ ಕೆಳಗೆ ಮಲಗಿ ಹಾಡು ಹಾಡುತ್ತಾ ಬಹಳ ಮಜವಾಗಿರುವುದನ್ನು ಸೈನಿಕರು ಕಂಡರು. ಅವನಿಗೆ ಯಾವುದೇ ದುಃಖವಿರುವಂತೆ ಕಾಣುತ್ತಿರಲಿಲ್ಲ. ಸೈನಿಕರು ಅವನ ಬಳಿ ಹೋಗಿ, ನೀನು ಬಹಳ ಸಂತೋಷವಾಗಿ ಕಾಣುತ್ತಿದ್ದೀಯಲ್ಲಪ್ಪ ಎಂದು ಕೇಳಿದರು. ಅದಕ್ಕೆ ಭಿಕ್ಷುಕ, ಹೌದು, ನಾನು ತುಂಬಾ ಸುಖವಾಗಿದ್ದೇನೆ, ನನಗೆ ಯಾವುದೇ ವಿಷಯದ ಬಗ್ಗೆ ದುಃಖವಿಲ್ಲ ಎಂದನು. ಸೈನಿಕರಿಗೆ ಬಹಳ ಖುಷಿಯಾಯಿತು. ಅವರು ಭಿಕ್ಷುಕನಿಗೆ, ನೀನು ಒಂದು ರಾತ್ರಿ ನಿನ್ನ ಅಂಗಿಯನ್ನು ನಮಗೆ ನೀಡಿದರೆ ನಿನಗೆ ಬಂಗಾರದ ನಾಣ್ಯಗಳನ್ನು ನೀಡುತ್ತೇವೆ ಎಂದರು. ಇದನ್ನು ಕೇಳಿದ ಭಿಕ್ಷುಕ ಜೋರಾಗಿ ನಗುತ್ತಾ ನೆಲದ ಮೇಲೆ ಹೊರಳಾಡಿದನು. ನಂತರ ನಗು ತಡೆದುಕೊಂಡು ಹೇಳಿದನು, ನಾನು ಖಂಡಿತವಾಗಿಯೂ ಅಂಗಿ ನೀಡುತ್ತಿದ್ದೆ, ಆದರೆ ನನ್ನ ಬಳಿ ತೊಟ್ಟುಕೊಳ್ಳಲು ಈ ಒಂದೇ ಒಂದು ಅಂಗಿಯ ಹೊರತು ಬೇರೆ ಯಾವುದೇ ಅಂಗಿಯಿಲ್ಲ ಎಂದು ಹೇಳಿ ಬಂಗಾರದ ನಾಣ್ಯಗಳನ್ನು ಪಡೆಯಲು ನಿರಾಕರಿಸಿ ಅಲ್ಲಿಂದ ಹೊರಟು ಹೋದನು. ಈ ವಿಷಯ ತಿಳಿದ ರಾಜನಿಗೆ ಅತೀವ ಆಶ್ಚರ್ಯವಾಯಿತು. ಆ ಭಿಕ್ಷುಕ ಬಂಗಾರದ ನಾಣ್ಯಗಳಿಂದ ಎಷ್ಟೋ ಅಂಗಿಗಳನ್ನು ಕೊಳ್ಳಬಹುದಿತ್ತು. ಆದರೂ ಅವನು ಆ ಸಂಪತ್ತಿನ ಕಡೆಗೆ ಗಮನವನ್ನೇ ನೀಡದೆ ನಗುತ್ತಾ ಹೊರಟು ಹೋದನಲ್ಲ ಎಂದು ರಾಜ ಯೋಚಿಸಿದನು. ಆ ಕ್ಷಣದಲ್ಲಿ ರಾಜನಿಗೆ ಸತ್ಯದ ಅರಿವಾಯಿತು. ಹಣದ ಹಿಂದೆ ಬಿದ್ದು ನಾವು ಬದುಕುವುದನ್ನೇ ಮರೆತುಬಿಡುತ್ತೇವೆ. ಹೆಚ್ಚು ಹೆಚ್ಚು ಗಳಿಸುವ ಹಂಬಲ ನಮ್ಮನ್ನು ಅಶಾಂತ ಮತ್ತು ರೋಗಗ್ರಸ್ತ ಮನುಷ್ಯರನ್ನಾಗಿ ಮಾಡುತ್ತದೆ. ಕಥೆಯ ನೀತಿ: ಗೆಳೆಯರೇ, ಜೀವನದಲ್ಲಿ ನೀವು ಎಷ್ಟೇ ಮುಂದೆ ಹೋದರೂ ಇತರರ ಸೇವೆ ಮತ್ತು ಸತ್ಕರ್ಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಆಗ ಮಾತ್ರ ನಿಮ್ಮ ಮನಸ್ಸು ಮತ್ತು ಮೆದುಳು ಆರೋಗ್ಯವಾಗಿರಲು ಸಾಧ್ಯ. ತೃಪ್ತಿಯೇ ನಿಜವಾದ ಸುಖ. ಧನ್ಯವಾದ.